ಕೇಂದ್ರ ಸರ್ಕಾರದಿಂದ ಗಿಗ್ ಕಾರ್ಮಿಕರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಏನಂತ ಹೇಳಿದ್ರೆ ಬ್ಲಿಂಕಿಟ್ನಿಂದ 10 ನಿಮಿಷಗಳ ಡೆಲಿವರಿ ಅನ್ನುವಂಥ ಒಂದು ಭರವಸೆ ಇತ್ತಲ್ಲ, ಅದು ರದ್ದಾಗಿದೆ. ಇನ್ನೇನು 10 ನಿಮಿಷದಲ್ಲೇ ಬರಬೇಕು ಅನ್ನುವಂಥದ್ದೇನಿಲ್ಲ. ಡೆಲಿವರಿ ಬಾಯ್ಗಳ ಸುರಕ್ಷತೆ ದೃಷ್ಟಿಯಿಂದಾಗಿ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಕೇಂದ್ರ ಸರ್ಕಾರ. ಕ್ವಿಕ್ ಕಾಮರ್ಸ್ ಸಂಸ್ಥೆಗಳ ಜೊತೆ ಕೇಂದ್ರ ಸಚಿವರು ಸಭೆ ನಡೆಸಿದ್ರು. ಕೇಂದ್ರ ಕಾರ್ಮಿಕ ಸಚಿವ ಮನ್ಸುಖ್ ಮಾಂಡವಿಯಾ ಸಭೆ ನಡೆಸಿದ್ರು. ಇವತ್ತು ಸಭೆ ಬಳಿಕ ಮಹತ್ವದ ತೀರ್ಮಾನವನ್ನು ಕೇಂದ್ರ ಸರ್ಕಾರ ಮಾಡಿದೆ. ಅದರ ಬಗ್ಗೆ ಮನ್ಸುಖ್ ಮಾಂಡವಿಯಾ ಅವರು ಕೂಡ ಮಾಹಿತಿಯನ್ನು ನೀಡಿದರು. ಇದರಂತೆ 10 ನಿಮಿಷದಲ್ಲಿ ಡೆಲಿವರಿ ಏನು ಭರವಸೆ ನೀಡಿತು ಬ್ಲಿಂಕಿಟ್, ಸೊ ಅದರಿಂದಾಗಿ ಗಿಗ್ ಕಾರ್ಮಿಕರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ನಮಗಾಗೋದಿಲ್ಲ 10 ನಿಮಿಷದಲ್ಲಿ ಹೋಗಬೇಕು ಅಂತ ಹೇಳಿದ್ರೆ, ಈ ಟ್ರಾಫಿಕ್ಕು ಜೊತೆಗೆ ನಾವು ಸ್ಪೀಡಾಗಿ ಹೋಗಬೇಕಾಗತ್ತೆ, ಫಾಸ್ಟಾಗಿ ಹೋಗುವಾಗ ಆಕ್ಸಿಡೆಂಟ್ ಆದರೆ ನಮಗೇನು ಸಮಸ್ಯೆ, ನಮ್ಗೆ ಸರಿಯಾದಂಥ ಇನ್ಶೂರೆನ್ಸ್ ವ್ಯವಸ್ಥೆ ಇರೋದಿಲ್ಲ, ನಮ್ಮ ಫ್ಯಾಮಿಲಿಯವರಿಗೆ ಏನು ತೊಂದರೆ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಎಲ್ಲ ಕೂಡ ಅವರು ಸಮಸ್ಯೆಗಳನ್ನು ತೋಡ್ಕೊಂಡಿದ್ರು. ನಾವು ಪ್ರತಿನಿಧಿ ಹರೀಶ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಮಾತಾಡೋಣ. ಹರೀಶ್, ಈಗ ನಡೆದಂಥ ಒಂದು ಸಭೆಯಲ್ಲಿ ಮನ್ಸುಖ್ ಮಾಂಡವಿಯಾ ಅವರು ಏನು ನಿರ್ಧಾರವನ್ನು ತಗೊಂಡಿದ್ದಾರೆ, ಈಗ ಡೆಲಿವರಿ ಬಾಯ್ಸಿಗೆ ಯಾವ ರೀತಿಯಾಗಿ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಈಗ ಕೇಂದ್ರ ಸರ್ಕಾರ? ರೆಹಮಾನ್, ಗಿಗ್ ಕಾರ್ಮಿಕರು ಅಂತಂದ್ರೆ ಇವರು ಅಸಂಘಟಿತ ವಲಯ. ಇವರು ಡೆಲಿವರಿ ಬಾಯ್ಸ್ಗಳಾಗಿ ಕೆಲಸ ಮಾಡ್ತಿರ್ತಾರೆ. ಇವರು ತಮ್ಮದೇ ಆದಂತಹ ಸವಾಲುಗಳನ್ನ ಕೆಲಸದ ಸಮಯದಲ್ಲಿ ಎದುರಿಸ್ತಾರೆ. ಅಂದ್ರೆ 10 ನಿಮಿಷಗಳಲ್ಲಿಯೇ ಪ್ರಾಡಕ್ಟ್ಗಳನ್ನ ಡೆಲಿವರಿ ಮಾಡಬೇಕು ಅನ್ನುವಂತಹ ಸಂಸ್ಥೆಗಳ ನೀತಿ ಏನಿದೆ, ಇದರ ವಿರುದ್ಧ ಗಿಗ್ ಕಾರ್ಮಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇಂತಹ ನೀತಿಯನ್ನ ತೆಗೆದು ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೇಶಾದ್ಯಂತ ಸ್ವಿಗ್ಗಿ, ಝೊಮ್ಯಾಟೊ ಆಗಿರ್ಬೋದು, ಝೆಪ್ಟೋ ಈ ರೀತಿಯ ಕ್ವಿಕ್ ಕಾಮರ್ಸ್ ಸಂಸ್ಥೆಗಳ ವಿರುದ್ಧ ಹೋರಾಟವನ್ನು ನಡೆಸಿದ್ರು. ಇದನ್ನ ಪರಿಗಣಿಸಿದಂತಹ ಕೇಂದ್ರ ಸರ್ಕಾರ, ಕಾರ್ಮಿಕ ಸಚಿವರಾದಂತಹ ಮನ್ಸುಖ್ ಮಾಂಡವಿಯಾ ಅವರು ಇವತ್ತು ಮಹತ್ವದ ಸಭೆಯನ್ನು ನಡೆಸಿದ್ರು. ಕ್ವಿಕ್ ಕಾಮರ್ಸ್ ಸಂಸ್ಥೆಗಳ ಜೊತೆಗೆ ಸಭೆಯನ್ನು ನಡೆಸಿ ಈ ಒಂದು ಕ್ವಿಕ್ ಡೆಲಿವರಿಯ ಡೆಡ್ಲೈನ್ ಏನಿದೆ ಇದನ್ನ ತೆಗೆದು ಹಾಕಬೇಕು ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ಹೀಗಾಗಿಯೇ ಬ್ಲಿಂಕಿಟ್ ಆಗಿರ್ಬೋದು, ಸ್ವಿಗ್ಗಿ, ಝೊಮ್ಯಾಟೊ ಇನ್ನಿತರ ಕ್ವಿಕ್ ಕಾಮರ್ಸ್ ಸಂಸ್ಥೆಗಳು ಆತುರದ ಡೆಡ್ಲೈನ್ ಅನ್ನ ಯಾವುದೇ ಕಾರಣಕ್ಕೂ ಕೊಡಬಾರದು, ಇದು ಡೆಲಿವರಿ ಬಾಯ್ಸ್ಗಳಿಗೆ ಸಮಸ್ಯೆ ಆಗುತ್ತೆ ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಂಡಿದೆ. ಹಾಗಾಗಿ ಇಂತಹ ಡೆಡ್ಲೈನ್ ಘೋಷವಾಕ್ಯವನ್ನು ತೆಗೆದು ಹಾಕಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದೆ. ಹೀಗಾಗಿ ಬ್ಲಿಂಕಿಟ್ 10 ನಿಮಿಷದಲ್ಲಿ 10,000 ಪ್ರಾಡಕ್ಟ್ಗಳನ್ನ ಡೆಲಿವರಿ ಮಾಡ್ತೀವಿ ಅನ್ನುವಂತ ಏನು ಘೋಷವಾಕ್ಯವನ್ನ ಜಾಹೀರಾತನ್ನು ನೀಡಿತ್ತು, ಅದನ್ನ ಈಗ ತೆಗೆದು ಹಾಕ್ತಾ ಇರುವಂತಹದ್ದು. ಇದರ ಜೊತೆಗೆ ಬೇರೆ ಬೇರೆ ಸಂಸ್ಥೆಗಳು, ಸ್ವಿಗ್ಗಿ, ಝೊಮ್ಯಾಟೊ ಇನ್ನಿತರ ಸಂಸ್ಥೆಗಳು ಕೂಡ ಈ ರೀತಿಯಂತ ಘೋಷವಾಕ್ಯಗಳನ್ನು ತೆಗೆದು ಹಾಕಬೇಕು ಅನ್ನೋ ಸೂಚನೆಯನ್ನು ಕೊಡಲಾಗಿದೆ. ಅಂದ್ರೆ ಡೆಲಿವರಿ ಬಾಯ್ಸ್ಗಳು ಆತುರವಾಗಿ ಡೆಲಿವರಿ ಪ್ರಾಡಕ್ಟ್ಗಳನ್ನ ಡೆಲಿವರಿ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಆಕ್ಸಿಡೆಂಟ್ಗಳಾಗುವಂತಹದ್ದು, ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತಹದ್ದು, ಅಥವಾ ಬೇರೆ ಪ್ರಯಾಣಿಕರಿಂದ ಹೊಡೆತವನ್ನು ತಿಂದಿರುವಂತದ್ದಾಗಿರ್ಬೋದು, ವಿರುದ್ಧ ದಿಕ್ಕಿನಲ್ಲಿ ವಾಹನ ಚಲಾಯಿಸುವಂತಾಗಿರೋದು, ಇವೆಲ್ಲವೂ ಕೂಡ ಗಮನಿಸ್ತಾ ಇದ್ವಿ. ಅಂದ್ರೆ ದೊಡ್ಡ ದೊಡ್ಡ ನಗರಗಳಲ್ಲಿ ಇದು ಸರ್ವೇ ಸಾಮಾನ್ಯ ಆಗಿತ್ತು. ಈ ಒಂದು ಅನಾಹುತಗಳನ್ನು ತಪ್ಪಿಸಬೇಕು ಅನ್ನುವಂತ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಈ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಮತ್ತೆ ಎಲ್ಲಾ ಕ್ವಿಕ್ ಕಾಮರ್ಸ್ ಸಂಸ್ಥೆಗಳಿಗೂ ಕೂಡ ಸೂಚನೆಯನ್ನು ಕೊಟ್ಟಿರುವಂತಹದ್ದು. ರೆಹಮಾನ್, ಥ್ಯಾಂಕ್ ಯು ಹರೀಶ್.